ಯಾದಗಿರಿಯ ಗೊಟಗಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಸೇರಿದಂತೆ ಸುತ್ತಲಿನ ಇನ್ನಿತರ ಶಾಲೆಗಳನ್ನು ಮ್ಯಾಗ್ನೆಟ್ ಯೋಜನೆಯಡಿ ಬೇರೆ ಶಾಲೆಗೆ ವಿಲೀನಗೊಳಿಸುವ ಸರ್ಕಾರದ ನಿರ್ಧಾರವನ್ನು ವಿರೋಧಿಸಿ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ತಾಂಡಾದ ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳು ಬೃಹತ್ ಪ್ರತಿಭಟನೆ ನಡೆಸಿದರು. ಊರಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯು ಹಲವಾರು ವರ್ಷಗಳಿಂದ ಮಕ್ಕಳಿಗೆ ಶಿಕ್ಷಣದ ಆಧಾರ ಸ್ತಂಭವಾಗಿದೆ. ಹೀಗಾಗಿ ನಮ್ಮ ಊರಿನ ಶಾಲೆ ಯಾವುದೇ ಕಾರಣಕ್ಕೂ ಇನ್ನೊಂದು ಶಾಲೆಗೆ ವಿಲೀನಗೊಳಿಸುವುದಕ್ಕೆ ಒಪ್ಪುವುದಿಲ್ಲ. ಸರ್ಕಾರ ಈ ಕೂಡಲೇ ವಿಲೀನದ ನಿರ್ಧಾರ ಕೈಬಿಡಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಎಐಡಿಎಸ್ಒ ಜಿಲ್ಲಾ ಸಂಚಾಲಕಿ ಶಿಲ್ಪಾ ಬಿಕೆರವರು ಮಾತನಾಡಿ, ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆ ಹೆಸರಲ್ಲಿ ರಾಜ್ಯದಾದ್ಯಂತ 40,000ಕ್ಕೂ ಅಧಿಕ ಸರ್ಕಾರಿ ಶಾಲೆಗಳನ್ನು ಮುಚ್ಚಲು ರಾಜ್ಯ ಸರ್ಕಾರ ಮುಂದಾಗಿದೆ. ಈ ಯೋಜನೆಯ ಭಾಗವನ್ನಾಗಿ ಅನೇಕ ಸರ್ಕಾರಿ ಶಾಲೆಗಳನ್ನು ಮ್ಯಾಗ್ನೆಟ್ ಶಾಲೆಯನ್ನಾಗಿ ಮಾಡಿ ಗೊಟಗಿ ಗ್ರಾಮದ ಶಾಲೆ ಸೇರಿದಂತೆ ಸುತ್ತಲಿನ ಹಲವು ಶಾಲೆಗಳನ್ನು ಆ ಮ್ಯಾಗ್ನೆಟ್ ಶಾಲೆಗೆ ಸೇರಿಸಲು ಮುಂದಾಗಿದೆ ಎಂದು ಆರೋಪ ಮಾಡಿದರು. ಸರ್ಕಾರದ ಆದೇಶದ ಪ್ರಕಾರ ಈ ಶಾಲೆಗಳ ನಿರ್ವಹಣೆಯು ಹೊರಗುತ್ತಿಗೆಯಿಂದ ನಡೆಯಬೇಕು, ತಮ್ಮ ಆದಾಯವನ್ನು ತಾನೇ ಸೃಷ್ಟಿಸಿಕೊಳ್ಳಬೇಕು ಎಂದಿದೆ. ಮಂಡ್ಯದಲ್ಲಿರುವ ಕೆಪಿಎಸ್ ಶಾಲೆಗೆ ಬರುವ ಮಕ್ಕಳು ತಿಂಗಳಿಗೆ 4,800 ರೂಪಾಯಿ ಕೊಟ್ಟು ಬಸ್ಗಳಲ್ಲಿ ಶಾಲೆಗೆ ಬರಬೇಕು. ಗೊಟಗಿ ಶಾಲೆಗೂ ಇದೇ ಗತಿ ಬರಲಿದೆ. ಸರ್ಕಾರಿ ಶಾಲೆಗಳು ನಮ್ಮ ಹಕ್ಕು, ಅವುಗಳನ್ನು ಮುಚ್ಚಬಾರದು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಈ ಪ್ರಾಥಮಿಕ ಶಾಲೆಯಲ್ಲಿ ನೂರಾರು ಮಕ್ಕಳು ಓದ್ತಾ ಇದ್ದಾರೆ. ಆ ಮಕ್ಕಳಿಗೆ ಈ ಮೈಲಾಪುರ್ಗೋ ಅಥವಾ ಅರ್ಗೇರಿಗೋ ನೀವು ಹೋಗಿ ಅಂತ ಹೇಳಿ ನಾವು ಕೆಪಿಎಸ್ ಶಾಲೆನಲ್ಲಿ ನಿಮ್ಮ ಊರನ್ನ ಮರ್ಚ್ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ. ಇದನ್ನ ವಿರೋಧಿಸಿ ನೂರಾರು ತಂದೆ ತಾಯಿಗಳು ಇವತ್ತು ತಮ್ಮ ದುಡಿಯುವ ಕೂಲಿನ ಬಿಟ್ಟು ಹಲವಾರು ಹಳೆ ವಿದ್ಯಾರ್ಥಿಗಳು ತಾವು ಹೋಗ್ಬೇಕಾಗಿರೋ ಶಾಲಾ ಕಾಲೇಜುಗಳನ್ನ ಬಿಟ್ಟು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾವು ಎಐಡಿಎಸ್ಒ ಇಂದ ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದೀವಿ. ನೀವು ಎಲ್ಲ ಪೇಪರ್ ಮುಂದೆ, ಟಿವಿ ಮುಂದೆ ಬಾಯಿ ತೆಗೆದ್ರೆ ಮಾತಾಡ್ತಿರಲ್ಲ ಸ್ವಾಮಿ, ನಾವು ಒಂದೇ ಒಂದ್ ಸರ್ಕಾರ ಶಾಲೆ ಮುಚ್ತಾ ಇಲ್ಲ, ಒಂದೇ ಮಗು ಓದಿದ್ರು ಶಾಲೆ ನಡೆಸ್ತೀವಿ ಅಂತ. ಅದೇ ಸತ್ಯ ಆದ್ರೆ ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗಳನ್ನ ನೀವೇನ್ ತರ್ತಾ ಇದ್ದೀರಾ? ಅದರ ಹೆಸರಲ್ಲಿ ಒಂದೇ ಒಂದ್ ಸರ್ಕಾರಿ ಶಾಲೆನೂ ನಾವು ಮುಚ್ಚಲ್ಲ ಅಂತ ನಿಮಗ್ ಧೈರ್ಯ ಇದ್ರೆ ನೀವು ಲಿಖಿತವಾಗಿ ಆದೇಶ ಕೊಡಿ. ನಾವು ಅವತ್ತಿನ ದಿನನೇ ಹೋರಾಟನ ಕೈ ಬಿಡ್ತೀವಿ. ಈಗಾಗ್ಲೇ ಇರೋ ಶಾಲೆಗಳಲ್ಲೇನೆ ಮೂಲಭೂತ ಸೌಲಭ್ಯಗಳಲ್ಲ. ನೂರಾರು ಮಕ್ಕಳು ಓದೋ ಶಾಲೆನಲ್ಲಿ ಕುಡಿಯೋ ನೀರಿರಲ್ಲ, ವಾಶ್ರೂಮ್ ಇರಲ್ಲ, ಬಿಲ್ಡಿಂಗ್ ಸರಿಯಾಗಿರಲ್ಲ. ಇವತ್ತು ನಾಳೆ ಬೀಳೋ ಪರಿಸ್ಥಿತಿನಲ್ಲಿದೆ. ನಿಮ್ಮ ಮಾತಿನ ಹೆಂಗ್ ಸ್ವಾಮಿ ನಾವು ನಂಬಬೇಕು? ಒಂದೇ ವಿದ್ಯಾರ್ಥಿ ಇದ್ರು ಶಾಲೆ ಕಲಿಸ್ತೀನಿ ಅಂತ ಹೇಳ್ತೀರಿ, ಶುದ್ಧ ಸುಳ್ಳು ಮಾತಾಡ್ತಾ ಇದ್ದೀರಿ. ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಬಂದು ನೋಡ್ರಿ ನೀವು ಶಾಲೆಗಳ ಪರಿಸ್ಥಿತಿ ಏನಿದೆ ಅಂತ ಹೇಳಿ. ಇಲ್ಲಿ ಜನಕ್ಕೆ ಏನೋ ಅರ್ಥ ಆಗಲ್ಲ. ಇವ್ರು ಮುಗ್ದ್ರು ಏನ್ ಮಾಡಿ ಆದ್ರೂ ಶಾಲೆ ಮುಚ್ಚಬಹುದು ಅಂತ ನೀವು ಅನ್ಕೊಂಡಿದ್ರೆ ನೀವು ಸುಳ್ಳು ಅನ್ಕೊಂಡಿದ್ದೀರಾ. ನಿಮ್ಮ ನಂಬಿಕೆ ಸುಳ್ಳು. ಈ ಜನಕ್ಕೆ ಗೊತ್ತು, ಅವರು ದುಡ್ದಿರೋ, ಶ್ರಮ ಪಟ್ಟಿರೋ, ರಕ್ತ ಬೆವರು ಸುರಿಸಿ ಅವರೇ ದಾನ ಕೊಟ್ಟಿರೋ ಸರ್ಕಾರಿ ಶಾಲೆನ ನೀವ್ ಯಾರೋ ಬಂದು ದೊಡ್ಡ ಶ್ರೀಮಂತರ ಆಸೆಗಳಿಗೋಸ್ಕರ ಸರ್ಕಾರಿ ಶಾಲೆ ಮುಚ್ತೀನಿ ಅಂದ್ರೆ ಈ ಜನ ಒಪ್ಪಲ್ಲ. ಈ ಸರ್ಕಾರಿ ಶಾಲೆ ಉಳಿಸೋದಕ್ಕೆ ನಾವು ಜೀವ ಕೊಡ್ತೀವಿ ಹೊರತು ನಮ್ಮ ಶಾಲೆ ಮುಚ್ಚಕ್ ಬಿಡಲ್ಲ ಅಂತ ಹೋರಾಟಗಳನ್ನ ಕಟ್ತಾ ಇದ್ದಾರೆ. ನಾವು ಕೂಡ ಇಡೀ ಗ್ರಾಮಸ್ಥರು ಜನಗಳ ಜೊತೆಗೆ ಇದೀವಿ. ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯಿಂದ ಎಲ್ಲಿಯವರೆಗೂ ಸರ್ಕಾರ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆ ಕೈ ಬಿಡಲು ಅಲ್ಲಿಯವರೆಗೂ ಇಡೀ ಕರ್ನಾಟಕದಾದ್ಯಂತ ಹಳ್ಳಿ ಹಳ್ಳಿಗೂ, ಗಲ್ಲಿ ಗಲ್ಲಿಗೂ, ಮೂಲೆ ಮೂಲೆಗೂ ಹೋಗಿ ಹೋರಾಟಗಳನ್ನ ಹಿಂಗೆ ಗಟ್ಟಿಯಾಗಿ ಸರ್ಕಾರದ ವಿರುದ್ಧ ಬೆಳೆಸ್ತೀವಿ ಅಂತ ಈ ಮೂಲಕ ಗೊಟಗಿ ಗ್ರಾಮದ ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿಯ ಮೋಹನ್ ಅವರು ಮಾತನಾಡಿ, ನಮಗೆ ಕೆಪಿಎಸ್ ಮ್ಯಾಗ್ನೆಟ್ ಶಾಲೆ ಬೇಡ. ಇದು ಬಡವರ ವಿರೋಧಿ ಯೋಜನೆ. ಏನೇ ಆದರೂ ನಮ್ಮೂರ ಸರ್ಕಾರಿ ಶಾಲೆ ಮುಚ್ಚಲು ನಾವು ಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಇನ್ನೋರ್ವ ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿಯ ಸದಸ್ಯರಾದ ಸೋನುಬಾಯಿ ಅವರು ಮಾತನಾಡಿ, ನಾವು ಬಡವರು, ಅದಕ್ಕೆ ನಮ್ಮ ಮಕ್ಕಳನ್ನು ನಾವು ಸರ್ಕಾರಿ ಶಾಲೆಗೆ ಕಳಿಸುತ್ತೇವೆ. ನಮ್ಮ ತೆರಿಗೆ ಹಣದಲ್ಲಿ ಸರ್ಕಾರ ಶಾಲೆಗಳು ನಡೆಸಲಿ. ನಾವು ಒಂದೇ ಒಂದು ರೂಪಾಯಿ ಸಹ ಕೊಡುವುದಿಲ್ಲ. ಇಲ್ಲಿಗೆ ಬರ್ಬೇಕಂದ್ರ ಅಂಜಿ ಬರ್ತಾರ ಅಂದ್ರೆ ನಾವು ಈ ಊರ್ಲೇಸಿ ನಾವು ಬೇಲೂರಿಗೆ ಶಾಲೆಗೆ ಕಳಿಸ್ಬೇಕಂದ್ರ ನಮ್ಮ ಮಕ್ಕಳು ಹೋಗಲ್ಲ. ನಮ್ಮ ತಾಂಡೆ ಬೇಕು, ನಮ್ಮ ಶಾಲೆ ಬೇಕು. ನಮ್ಮ ಮಕ್ಕಳು ನಮ್ಮ ಮುಂದೆ ಇದ್ದು, ನಮ್ಮ ಕಣ್ಣು ಮುಂದೆ ಇದ್ರೆ ನನ್ನ ಮಕ್ಕಳು ನಮ್ಗೆ ಚಂದ ಕಾಣ್ತಾರ. ಒಂದು ತಾಸು ನಮ್ಮ ಮಕ್ಕಳು ನಮ್ಮ ಮುಖ ನೋಡಲಿಲ್ಲ ಅಂದ್ರೆ ನಮ್ಮ ಮಕ್ಕಳಂತಾರೆ ನಮ್ಮ ತಾಯಿ ಕಾಣಲಿಲ್ಲ, ನಮ್ಮ ಮಕ್ಕಳು ಕಾಣಲಿಲ್ಲ ಅಂತ ಹೇಳ್ತಾರ. ಈ ಊರು ಬಿಟ್ಟು ಆ ಊರಿಗೆ ಶಾಲೆಗೆ ಹೋದ್ರಂದ್ರೆ ನಡ್ಬಾರ್ಕ ಏನೋ ಆದವರು ಅಂದ್ರೆ ನಮ್ಮ ಮಕ್ಕಳು ಜವಾಬ್ದಾರಿ ಸರ್ಕಾರ. ಆರೇನು ನಮ್ಮ ಮಕ್ಕಳಿಗೆ ಏನೋ ಆದ್ರನ ಸರ್ಕಾರ ನಮ್ಗೆ ಏನು ಬೇಡಿದ್ದು ಸಿಗಬಹುದು, ಏನು ಕೇಳಿದ್ದು ಸಿಗಬಹುದು, ಹಣ ಅದನ್ನ ಸಿಗಬಹುದು.
ನಮ್ಮ ಮಕ್ಕಳು ನಮ್ಗೆ ಸಿಗ್ತಾರೇನು? ಗಾಡಿಯ ಮೋಟ್ರ ಕಾಲೇಜ್ ಹುಡುಗರು ಶಾಲೆಗೆ ಹೋಗ್ತಾರಂದ್ರನ ಅವ್ರಿಗೆ ಜಲ್ದಿ ಬಸ್ ಬಿಡಲ್ಲ. ಅವ್ರಿಗೆ ಈ ಪ್ರತಿಭಟನೆಯ ಅಧ್ಯಕ್ಷತೆಯನ್ನು ಎಐಡಿಎಸ್ಒನ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾದ ನಾಗರಾಜ್ ವಹಿಸಿದರು. ಪ್ರತಿಭಟನೆಯಲ್ಲಿ ಕುಮಾರ್, ದಿನೇಶ್, ಆಕಾಶ್, ಸುಭಾಷ್, ಅರುಣ್, ಚೆನ್ನಪ್ಪ, ಕಾರ್ತಿಕ್, ನಂದಿನಿ, ರವೀನಾ, ಶಿವಾನಿ ಸೇರಿದಂತೆ ನೂರಾರು ಪೋಷಕರು ಹಾಗೂ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.